ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಕೊರೆಗಾಂವ್ ಯೋಧರಿಗೆ ಭೀಮ ನಮನ ಸಲ್ಲಿಕೆ. ಪುಣೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸೇರಿದಂತೆ ಹಲವು ದಲಿತ ಸಂಘಟನೆಗಳ ಮುಖಂಡರುಗಳು ಭೀಮ ಕೊರೆಗಾಂವ್ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ಮಹರ್ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಮಹಾರಾಷ್ಟ್ರದ ಪುಣೆ ನಗರದ ಕೊರೆಗಾಂವ್ ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಜಿ. ಚಿಕ್ಕನಾರಾಯಣರವರು 18ನೇ ಶತಮಾನದ ಕಾಲಮಾನದಲ್ಲಿ ಮಹಾರಾಷ್ಟ್ರದ 2ನೇ ಬಾಜಿರಾಯ ಆಡಳಿತ ಕಾಲದಲ್ಲಿ ನಡೆದ ಸಾಮಾಜಿಕ ತಾರತಮ್ಯದ ವಿರುದ್ಧ ನಡೆದ ಕದನವೇ ಕೊರೆಗಾಂವ್ ಯುದ್ಧ. ಆ ಕದನ ಅನ್ಯಾಯದ ವಿರುದ್ಧ, ಜಾತಿ ವ್ಯವಸ್ಥೆ ವಿರುದ್ಧ, ಅಸಮಾನತೆ ವಿರುದ್ಧ ನಡೆದ ಐತಿಹಾಸಿಕ ಮಹಾಯುದ್ಧ ಎಂದು ಇತಿಹಾಸವನ್ನು ಮೆಲುಕು ಹಾಕಿದರು. ಸಮಾಜದಲ್ಲಿ ದಲಿತರು ಮುಖ್ಯವಾಹಿನಿಗೆ ಬರಲು ಪೇಶ್ವೆಗಳು ಇಚ್ಛೆ ಪಡುತ್ತಿರಲಿಲ್ಲ, ಸೈನ್ಯದಲ್ಲಿ ಅವಕಾಶ ನೀಡುತ್ತಿರಲಿಲ್ಲ. ಆ ಅಸಮಾನತೆ ವಿರುದ್ಧ ಸಿಡಿದೆದ್ದ ಮಹರ್ ಸೈನಿಕರು ಬ್ರಿಟಿಷ್ ರೆಜಿಮೆಂಟ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಅವರೊಂದಿಗೆ ನಡೆದ ಬಂಧದಂತೆ 1818 ರಂದು 28,000 ಪೇಶ್ವೆಗಳ ವಿರುದ್ಧ 500 ಮಹರ್ ಸೈನಿಕರಿಗೆ ಭೀಮಾ ತೀರದಲ್ಲಿ ನಡೆದ ಐತಿಹಾಸಿಕ ಯುದ್ಧದಲ್ಲಿ ಮಹರ್ ವೀರ ಕಲಿಗಳ ಎದುರು ನಡೆದ ಕದನದಲ್ಲಿ ಬಾಜಿರಾಯನ ಸೈನಿಕರು ಸೋಲೊಪ್ಪಿಕೊಂಡು ಪಲಾಯನ ಮಾಡಿದರು. ಮಹರ್ ಸೈನಿಕರಿಗೆ ವಿರೋಚಿತ ಗೆಲುವು ಆದರೂ ಸಹ 28 ಸೈನಿಕರು ವೀರಮರಣ ಹೊಂದಿದರು. ಆ ಯೋಧರ ಜ್ಞಾಪಕವಾಗಿ ಅಂದಿನ ಬ್ರಿಟಿಷ್ ಸರ್ಕಾರ ಸ್ಮಾರಕ ನಿರ್ಮಾಣ ಮಾಡಲಾಯಿತು. ಅದುವೇ ಕೊರೆಗಾಂವ್ ಸ್ಮಾರಕ ಎಂದು ಭೀಮಾ ಕೊರೆಗಾಂವ್ ಸ್ಮಾರಕದ ಬಗ್ಗೆ ಮಾಹಿತಿ ನೀಡಿದರು. ಸ್ಮಾರಕದ ಬಗ್ಗೆ ಮೊದಲು ಜಗತ್ತಿಗೆ ಮಾಹಿತಿ ನೀಡಿದ್ದೇ ಡಾ. ಬಿ.ಆರ್. ಅಂಬೇಡ್ಕರ್ ಅವರು. ಬಾಬಾ ಸಾಹೇಬರು ಲಂಡನ್ ಗ್ರಂಥಾಲಯದಲ್ಲಿ ಅಧ್ಯಯನ ಮಾಡುತ್ತಿರುವ ವೇಳೆ ಪೇಶ್ವೆಗಳ ಹಾಗೂ ಮಹರ್ ಸೈನಿಕರ ನಡುವೆ ನಡೆದ ವಿರೋಚಿತ ಯುದ್ಧದ ಬಗ್ಗೆ ಅಧ್ಯಯನ ಮಾಡಿ ಒಳಿಕ ಭಾರತ ದೇಶಕ್ಕೆ ಬಂದ ಮೇಲೆ ಕೊರೆಗಾಂವ್ ಸ್ಮಾರಕವನ್ನು ಪತ್ತೆ ಹಚ್ಚಿ ನಮ್ಮ ಜನಾಂಗದ ಯೋಧರು ಯುದ್ಧದಲ್ಲಿ ಮಡಿದ ಬಗ್ಗೆ ತನ್ನ ಅನುಯಾಯಿಗಳಿಗೆ ಮಾಹಿತಿ ನೀಡಿ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಈ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸಬೇಕು ಎಂದು ಸೂಚಿಸಿದ್ದರು. ಅಂಬೇಡ್ಕರರು ಸಹ ಜೀವಿತ ಕಾಲದಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿ ಇದ್ದರೂ ವಿದೇಶದಲ್ಲಿದ್ದರೂ ಕೂಡ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಕೊರೆಗಾಂವ್ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ಸೂಚಿಸುತ್ತಿದ್ದರು. ಆ ಹಿನ್ನೆಲೆಯಲ್ಲಿ ಇಂದು ನಾವು ಕೊರೆಗಾಂವ್ ಯುದ್ಧದಲ್ಲಿ ಮಡಿದ ಯೋಧರಿಗೆ ಗೌರವ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಬಳ್ಳಾರಿ ಜಿಲ್ಲಾಧ್ಯಕ್ಷ ಹೊನ್ನಾಳಪ್ಪ, ಕೋಲಾರ ಜಿಲ್ಲಾಧ್ಯಕ್ಷ ಅಮರೇಶ್, ಪ್ರಜಾನಾಡು ಪ್ರಗತಿ ಸೇನೆ ಕೋಲಾರ ಜಿಲ್ಲಾಧ್ಯಕ್ಷ ಪಿ.ವಿ.ಸಿ. ಮಣಿ, ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ವರದಾಪುರ ಯಲ್ಲಪ್ಪ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜ್, ಮುಖಂಡರುಗಳಾದ ಮುನೀಂದ್ರಪ್ಪ, ಬಿ. ಮುನಿಸ್ವಾಮಿ, ಶಂಕರ್ ನಾಗ್, ಪತ್ರಕರ್ತರಾದ ಎಚ್.ಜಿ. ಪ್ರಕಾಶ್, ತುಮಟಗೆರೆ ಶಿವರಾಜು ಎಂ ಇದ್ದರು. ಪೇಶ್ವೆಯರ 2ನೇ ಬಾಜಿರಾಯ ತನ್ನ ಈ ಒಂದು ಮಹಾರಾಷ್ಟ್ರದ ಭೀಮಾ ನದಿಯ ದಳ ಮತ್ತು ಈ ಒಂದು ಪ್ರದೇಶವನ್ನು ಆಕ್ರಮಣ ಮಾಡ್ಕೋಬೇಕನ್ನೋ ಒಂದು ಉದ್ದೇಶವನ್ನಿಟ್ಟು ಅವರು ಸುಮಾರು 28,000 ಪೇಶ್ವೆಯರನ್ನು ಈ ಒಂದು ಭೀಮಾ ನದಿಯ ದಡ ಮತ್ತು ಮಹಾರಾಷ್ಟ್ರವನ್ನು ಆಕ್ರಮಣ ಮಾಡಿಕೊಂಡ ಪ್ರದೇಶದಲ್ಲಿ ಸಂದರ್ಭದಲ್ಲಿ ಒಬ್ಬ ರೆಜಿಮೆಂಟ್ ಎಲಿಜಬೆತ್ ರಾಣಿ ಮತ್ತು ಬ್ರಿಟಿಷರ ಸಹಕಾರದೊಂದಿಗೆ 500 ವೀರ ಯೋಧರು ಆ ಮಹರ್ ಜನಾಂಗದವರು ಅವರ ರೆಜಿಮೆಂಟಿನ ಒಂದು ಪ್ರೇರಣೆಯೊಂದಿಗೆ ಅವರ ತರಬೇತಿಯೊಂದಿಗೆ ಅವರ ಸೈನ್ಯವನ್ನು ಕಟ್ಟಿ 500 ಮಂದಿ ಮಹರ್ ದಲಿತ ಕದನಕಲಿಗಳು ಸಿದ್ಧಿನಾಕ, ಮೂಕನಾಕ, ಗಣನಾಕ ಎನ್ನುವಂಥ ಸುಮಾರು 500 ಮಂದಿ ದಲಿತ ವೀರ ಕದನಕಲಿಗಳು 28,000 ಪೇಶ್ವೆಯರ 2ನೇ ಬಾಜಿರಾಯರ ಸೈನಿಕರನ್ನು ಸದೆಬಡಿದು ಅವರು ಈ ಒಂದು ಐತಿಹಾಸಿಕವಾದ ಕದನದಲ್ಲಿ ಮಡಿದಂಥ ವೀರಯೋಧರ ನೆನಪಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ 1821ರಿಂದ 27ರ ತನಕ ತನ್ನ ಪುಸ್ತಕಗಳನ್ನು ಲಂಡನ್ನ ಒಂದು ಗ್ರಂಥಾಲಯದಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಹರ್ ಜನಾಂಗದವರು 500 ಮಂದಿ 30,000 ಮತ್ತು 28,000 ಜನರನ್ನು ಅವರು ಹೋರಾಟದ ಮೂಲಕ ಅವರು ಸದೆಬಡಿದ ವಿಜಯದ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಈ ಒಂದು ಐತಿಹಾಸಿಕ ಸ್ಥಳ. ಅದನ್ನು ನಾವು ಯಾಕೆ ಮಠಗಳಿಗೆ ಹೋಗ್ತೀವಿ, ಮಂದಿರಗಳಿಗೆ ಹೋಗ್ತೀವಿ, ಗುಡಿಗಳಿಗೆ ಹೋಗ್ತೀವಿ, ಗೋಪುರಗಳನ್ನು ಕೊಡಿಸ್ತೀವಿ, ದೇವಾಲಯಗಳಿಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಮಾಡ್ತೀವಿ. ಆದರೆ ಈ ದೇಶಕ್ಕಾಗಿ ದುಡಿದಂಥ ವೀರ ಯೋಧರಿಗೆ ನಾವು ಯಾಕೆ ನಮ್ಮನ್ನು ಸಲ್ಲಿಸಬಾರ್ದು ಎನ್ನುವಂಥ ರೀತಿಯಲ್ಲಿ 1921-22ನೇ ಸಾಲಿನಲ್ಲಿ ಅವರು ವಾಯು ವಿಹಾರಕ್ಕೆ ವಿಶ್ರಾಂತಿ ವಿಹಾರಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಕಲ್ಲು ಮುಳ್ಳು ಗುಡ್ಡಗಳಿರ್ತಕ್ಕಂಥ ಒಂದು ಸ್ಥಳವನ್ನು ಈ
ಈ ರೀತಿಯಾಗಿ ಒಂದು 1818ನೇ ಸಾಲಿನ ನಡೆದಂಥ ಆ ಇತಿಹಾಸವನ್ನು ಮರುಕಳಿಸುತ್ತಾ 1921ರ ಸಾಲಿನಿಂದ ಈ ಐತಿಹಾಸಿಕವಾದಂತಹ ಚಾರಿತ್ರಾತ್ಮಕ ಮತ್ತು ಅವರ ಪವಿತ್ರತೆಯ 1921ರಲ್ಲಿ ಈ ಒಂದು ಯಾತ್ರೆಯನ್ನು ಕೈಗೊಂಡು ಆ ತಹಲಿಂದ ಈ ತಹಲುವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದೇಶದಂತೆ ಮತ್ತು ಅವರ ಒಂದು ಸಂದೇಶವನ್ನು ನಾವು ಈಗಲೂ ಮೈಗೂಡಿಸಿಕೊಂಡು ಈಗ 500 ಮಂದಿ ವೀರ ಯೋಧರು ಮಹಾರ್ಕದವರಿಗೆ ಏನು 28,000 ಮನೆಯ ಪೇಶ್ವೆಯರ ಸೈನಿಕರು ಸದೆಬಡಿರ್ತಕ್ಕಂಥ ಇತಿಹಾಸವನ್ನು ನೆನಪು ಮಾಡಿಕೊಳ್ತಾ ಈ ವರ್ಷದ ಜನವರಿ 1ರಂದು ಎಲ್ಲರೂ ನಾವು ಈ ರೀತಿ ದಲಿತ ಸಂಘಟನೆಗಳನ್ನು ನಾವು ಒಗ್ಗೂಡಿ ಈ ರೀತಿ ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳು ಭಾಗವಹಿಸಿದ್ವಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರಜಾನಾಡು ಪ್ರಗತಿ ಸಂಘದ ಜಿಲ್ಲಾಧ್ಯಕ್ಷರು ಕೋಲಾರ ಮಣಿವಣ್ಣರಾಗಮಿಸಿದರೆ, ಕರ್ನಾಟಕ ದಲಿತ ರಕ್ಷಣಾ ಸಮಿತಿಯ ಕೋಲಾರ ಜಿಲ್ಲಾಧ್ಯಕ್ಷರಿಂದ ನಮ್ಮ ಯಲ್ಲಪ್ಪರು ಆಗಮಿಸಿದ್ದಾರೆ. ಆಮೇಲೆ ಇದೇ ನಮ್ಮ ಆನಂದ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಸೇನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಿಂದ ಹೊನ್ನಪ್ಪ ಅವರು ಆಗಮಿಸಿದ್ದಾರೆ. ನಮ್ಮ ದಲಿತ ಸಂಘಟನೆಗಳ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಿಂದ ಮುನೇಂದ್ರ ಅವರು ಆಗಮಿಸಿದ್ದಾರೆ. ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣರವರು, ನಮ್ಮ ಕೋದಂಡರಾಮ ಸಂಘಟನೆ ಜೆಬಿ ಸೇನೆಯ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಮುನ್ರಾಜ್ ಅವರು ಆಗಮಿಸಿದ್ದಾರೆ. ಈ ಒಂದು ನೇತೃತ್ವ ಮತ್ತು ಪ್ರಜಾ ವಿಮೋಚನಾ ಚಕ್ರನೂ ಬಂದಿದೆ ಮುಖಂಡರುಗಳು. ಆಮೇಲೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ವಿ ಅಂಬರೀಶ್ ಅವರು, ಆಮೇಲೆ ನಮ್ಮ ಮಾಧ್ಯಮದ ಮಿತ್ರರಾದಂಥ ನಮ್ಮ ಪ್ರಕಾಶ್ ಸರ್ ಅವರು, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ನಮ್ಮ ಹಿರಿಯ ದಲಿತ ಅಲ್ಲ ಎಲ್ಲ ಅಲ್ಪಸಂಖ್ಯಾತರು ಒಳಗೊಂಡಿರ್ತಕ್ಕಂಥ ಈ ಪಕ್ಷಕ್ಕೆ ಮುಖಂಡರಾಗಿರ್ತಕ್ಕಂಥ ನಮ್ಮ ಮುನ್ಸಾಮಣ್ಣವರು ಆಗಮಿಸಿದ್ದಾರೆ. ನಮ್ಮ ಬಲಬಾಡ ತಾಲೂಕು ಅಧ್ಯಕ್ಷರಾದ ಶ್ರೀಕರ್ರಾಮ್ ಅವರು ಆಗಮಿಸಿದ್ದಾರೆ. ಇವರೊಟ್ಟಿಗೆ ನಾವು ಇವತ್ತಿನ ದಿವಸ ನಮ್ಮ ಮಾಧವರಾದಂಥ ನಮ್ಮ ಶಿವರಾಜ್ ಅವರು ಇವರೊಟ್ಟಿಗೆ ನಾವು ಭೀಮಾನಿಗೆ ಐತಿಹಾಸಿಕವಾದ ಈ ಒಂದು ಯಾತ್ರಾ ಕಾರ್ಯಕ್ರಮವನ್ನು ನಾವು ನೋಡಲೇಬೇಕು, ಕಣ್ಣು ತುಂಬಿಸ್ಕೊಳ್ಬೇಕು. ಆ ಕಣ್ಣು ತುಂಬಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಮತ್ತೆ ಇತಿಹಾಸವನ್ನು ಬರೆದವರು ಇತಿಹಾಸವನ್ನು ಸೃಷ್ಟಿಸಿದವರು ಇತಿಹಾಸ ಎಂದೂ ಮರೆಯಲಾರದ ಚೋದ್ಯದ ಸಂಗತಿ ಅನ್ನುವಂಥ ವಿಚಾರವನ್ನು ನಾವು ಮತ್ತೆ ಮರುಕಳಿಸಬೇಕು ಹೇಳಿ ಮಾತನ್ನು ಮುಗಿಸ್ತಾರೆ. ಜೈ